ಎಚ್.ಡಿ. ರೇವಣ್ಣ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣ ರೇವಣ್ಣಗೆ ಬೇಲ ಜೈಲ ಅನ್ನುವಂಥದ್ದು ಕೆಲ ಹೊತ್ತಲ್ಲೇ ನಿರ್ಧಾರ ಆಗಲಿದೆ. ಇದು ರೇವಣ್ಣ ಜಾಮೀನು ಬಗ್ಗೆ ಕೋರ್ಟ್ನಲ್ಲಿ ತೀರ್ಪು ಪ್ರಕಟ ಆಗಲಿರುವಂಥದ್ದು. ಇದು ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಅಲ್ಲ, ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ. ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಜೈಲು ಪಾಲಾಗಿ ನಂತರ ಜಾಮೀನು ಕೂಡ ರೇವಣ್ಣಗೆ ಸಿಕ್ಕಿದೆ. ಆದರೆ ಇನ್ನೂ ಒಂದು ಪ್ರಕರಣ ಇದೆ, ಲೈಂಗಿಕ ದೌರ್ಜನ್ಯ ಪ್ರಕರಣ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕೋರ್ಟ್ ಮುಂದೆ ವಾದ ಪ್ರತಿವಾದ ಆಗಿರುವಂಥದ್ದು. ಇವತ್ತು ಕೋರ್ಟ್ ತೀರ್ಪನ್ನು ಕೊಡಲಿದೆ, ಆದೇಶವನ್ನು ಪ್ರಕಟಿಸಲಿರುವಂಥದ್ದು 42ನೇ ACMM ಕೋರ್ಟ್. ಜಾಮೀನಿನ ಸಂಬಂಧ ವಾದ ಪ್ರತಿವಾದವನ್ನು ಈಗ ಆಲ್ರೆಡಿ ಕೋರ್ಟ್ ಆಲಿಸಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ಮಂಜು, ಕಿಡ್ನಾಪ್ ಕೇಸ್ನಲ್ಲಿ ಈಗ ಆಲ್ರೆಡಿ ಜೈಲು ಪಾಲಾಗಿ ನಂತರ ಜಾಮೀನು ಸಿಕ್ಕಿ ಬಿಡುಗಡೆ ಆಗಿದ್ದಾರೆ ರೇವಣ್ಣ. ಆದರೆ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಸಂಕಷ್ಟವನ್ನ ಎದುರಿಸ್ತಾ ಇರುವಂಥದ್ದು. ಜೈಲ ಬೇಲ ಅನ್ನುವಂಥದ್ದು ಎಷ್ಟು ಗಂಟೆಗೆ ಗೊತ್ತಾಗುತ್ತೆ, ಯಾವ ರೀತಿಯಾಗಿ ಇನ್ನೂ ಕೂಡ ಟೆನ್ಷನ್ ಅಲ್ಲಿದ್ದಾರೆ ರೇವಣ್ಣ ಅಂತ? ಖಂಡಿತವಾಗ್ಲೂ ಪೃಥ್ವಿ, ರೇವಣ್ಣನಿಗೆ ಅಂದರೆ ಎಚ್.ಡಿ. ರೇವಣ್ಣನಿಗೆ ಜೈಲ ಬೇಲ ಅನ್ನೋದು ಕೂಡ ಈಗಲೂ ಕೂಡ ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ವಾದವನ್ನು ಆಲಿಸಿದಂಥ ನ್ಯಾಯಾಧೀಶರು ಶುಕ್ರವಾರ ಅಂದರೆ SPP ವಾದವನ್ನು ಹಾಗೂ CV ನಾಗೇಶ್ ಏನು ರೇವಣ್ಣ ಪರವಾಗಿರ್ತಕ್ಕಂಥ ವಕೀಲರೇನಿದೆ ಅವರ ವಾದವನ್ನು ಕೂಡ ಆಲಿಸಿರ್ತಕ್ಕಂಥದ್ದು. ಜೊತೆಗೆ ಕೆಲವು ಮಾಹಿತಿಗಳನ್ನು ಈಗಾಗಲೇ ಏನೊಂದು ರೇವಣ್ಣ ಪರವಾಗಿರ್ತಕ್ಕಂಥ ವಕೀಲರು CV ನಾಗೇಶ್ ಅವರು ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿರ್ತಕ್ಕಂಥದ್ದು, ಎವಿಡೆನ್ಸ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಅದರ ಜೊತೆಗೆ SPP ಕೂಡ ವಾದವನ್ನು ಮಾಡಿರ್ತಕ್ಕಂಥ, ಯಾಕಂದರೆ SIT ತನಿಖೆ ಯಾವ ರೀತಿ ನಡೀತಿ, ಏನೆಲ್ಲ ಸಾಕ್ಷಿಗಳನ್ನು ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಇಬ್ಬರ ನಡುವೆ ಸಾಕಷ್ಟು ಸುಮಾರು 1 ಗಂಟೆಗಳು ಕೂಡ ಹೆಚ್ಚಿಗೆ ವಾದ ವಿವಾದಗಳನ್ನು ಆಲಿಸಿದಂಥ ನ್ಯಾಯಾಧೀಶರು ಕೋರ್ಟಿನ ತೀರ್ಪನ್ನು ಇವತ್ತಿಗೆ ಮುಂದೂಡಿರ್ತಕ್ಕಂಥದ್ದು. ಅಂದರೆ ಬೆಳಗಿನ ಜಾವ ಅಥವಾ ಮಧ್ಯಾಹ್ನಕ್ಕೆ ಬರಬೇಕಾಗಿತ್ತು, ಆದರೆ ಮಧ್ಯಾಹ್ನದ ಮೇಲೆ ಅಂದರೆ 3 ಗಂಟೆಯ ಮೇಲೆ ಒಂದು ಆದೇಶವನ್ನು ನೀಡ್ತಾರೆ ಅನ್ನೋದು ಎಲ್ಲರೂ ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ವಾದ ವಿವಾದ ಆದ ನಂತರ ಬರೀ ವರ್ಡಿಕ್ಟ್ ಮಾತ್ರ ಬಾಕಿ ಇರೋದ್ರಿಂದ 3 ಗಂಟೆ ಮೇಲೆ ಆದೇಶವನ್ನು ಹೊರಡಿಸ್ತಾರೆ ನ್ಯಾಯಾಧೀಶರು ಅಂತ ಅಂದರೆ ಈಗಾಗಲೇ ಮಾಹಿತಿಗಳು ಬಂದಿರತಕ್ಕಂಥದ್ದು. ಸದ್ಯಕ್ಕೆ ಈಗ ಎಲ್ಲರ ಚಿತ್ತ ಜೈಲು ಅಂದರೆ ಕೋರ್ಟಿನತ್ತ ಅನ್ನೋ ರೀತಿಯಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇನ್ನು ಇದೇ ವಿಚಾರವಾಗಿ ಸಂಬಂಧಿಸಿದಾದ್ರೆ ಈಗಾಗಲೇ ರೇವಣ್ಣಗೆ ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಈ ಏನೊಂದು CV ನಾಗೇಶ್ ಅವರು ವಾದ ಮಂಡನೆ ಮಾಡಿದಾಗ ಕೆಲವು ದಾಖಲಾತಿಗಳನ್ನು SIT ಅವರು ಏನು ಪಡೆದಿದ್ರು ಅಥವಾ ಮಾಜರನ್ನ ಮಾಡಿದ್ರು, ಜೊತೆಗೆ ಆ ಫೈಲ್ಗಳಾಗಿರ್ಬೋದು, ಟೆಕ್ನಿಕಲ್ ಎವಿಡೆನ್ಸ್ಗಳದೆಲ್ಲವನ್ನು ಕೂಡ SPP ಅವರು ಕೋರ್ಟಿಗೆ ನೀಡಿರ್ತಕ್ಕಂಥದ್ದು. ಈಗ ಸದ್ಯಕ್ಕೆ ಅವರ ವರ್ಡಿಕ್ಟ್, ನ್ಯಾಯಾಧೀಶರ ವರ್ಡಿಕ್ಟ್ಗಾಗಿ ಕಾಯ್ತಾ ಇರತಕ್ಕಂಥದ್ದು. ಪೃಥ್ವಿ, ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ದೇವೇಗೌಡರ ಬಗ್ಗೆ ಕೀಳುಪದ ಬಳಕೆ ಹಿನ್ನೆಲೆಯಲ್ಲಿ ಶಿವರಾಮೇಗೌಡ ವಿರುದ್ಧ JDS ಧರಣಿಯನ್ನ ಮಾಡಿದೆ. ಫ್ರೀಡಂ ಪಾರ್ಕ್ ಬಳಿ JDS ಪ್ರತಿಭಟನೆಯನ್ನ ಮಾಡಿರುವಂತದ್ದು. DCM DK ಶಿವಕುಮಾರ್ ವಿರುದ್ಧವೂ ಕೂಡ JDS ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಶಿವರಾಮೇಗೌಡ ಪ್ರತಿಕೃತಿಗೆ ಅವಮಾನಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಯಿತು. ಪ್ರತಿಕೃತಿಗೆ ಪೊರಕೆ ಸೇವೆಯನ್ನ ಮಾಡಿ ಬೆಂಕಿಯನ್ನ ಹಚ್ಚಿದ್ದಾರೆ. ಶಿವರಾಮೇಗೌಡ ವಿರುದ್ಧ ವಾಗ್ದಾಳಿಯನ್ನ ಮಾಡಿರುವಂಥದ್ದು JDSನ ನಾಯಕರು. ನಿನ್ನೆಯಷ್ಟೇ ಆ ಒಂದು ಆಡಿಯೋ ರಿಲೀಸ್ ಆಗಿತ್ತು. ದೇವೇಗೌಡರ ಬಗ್ಗೆ, ಕುಮಾರಸ್ವಾಮಿ ಅವರ ಬಗ್ಗೆ ಲಘುವಾಗಿ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥ ಶಿವರಾಮೇಗೌಡರ ಒಂದು ಆಡಿಯೋ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.